ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಎಲ್ಲ ಮಾಹಿತಿಯನ್ನು ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮಗೆ ಗೊತ್ತೇ ಇದೆ, 20ನೇ ಕಂತು ಮೊದಲೇದಾಗಿ ಹೇಳಬೇಕು ಅಂದರೆ ಬಾಕಿ ಕಂತುಗಳು ರಿಲೀಸ್ ಆಗ್ತಾ ಇದೆ. ಓಕೆನಾ? ಯಾರ್ಯಾರಿಗೆ 18, 19 ಅದರ ಜೊತೆಯಲ್ಲಿ 20ನೇ ಕಂತು ಬರಬೇಕಾಗಿತ್ತು, ಅದರಲ್ಲೂ ಕೂಡ 18, 19ನೇ ಕಂತು ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರು. ಅದರಲ್ಲೂ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ 18ನೇ ಕಂತು ಬಂದಿಲ್ಲ, ಇವಾಗ 20ನೇ ಕಂತು ಜಮಾ ಆಗಿದೆ ಅಂತ. ಡೆಫಿನೆಟ್ಲಿ ಅದು 18ನೇ ಕಂತು ಬರಲಿಲ್ಲ, 20ನೇ ಕಂತು ಬಂದಿದೆ ಅಂತ ಅಲ್ಲ. ಇವಾಗ ನಿಮಗೆ 18ನೇ ಕಂತು ರಿಲೀಸ್ ಆಗಿದೆ. 19 ಮತ್ತು 20ನೇ ಕಂತಿನ ಹಣ ನಿಮಗೆ ಡೆಫಿನೆಟ್ಲಿ ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ಜಮಾ ಆಗುತ್ತೆ. ಯಾರ್ಯಾರಿಗೆ 18 ಅಥವಾ 19ನೇ ಕಂತು ಬಂದಿಲ್ಲ, ಈಗ ಸಾಕಷ್ಟು ಜನರಿಗೆ ಕಳೆದ ಬಾರಿ ನಾನೊಂದು 3-4 ದಿನ ಹಿಂದೆ ನೋಡಿದಾಗಲೂ ಇವಾಗ ನೋಡಲಿಕ್ಕೂ 4,000 ಒಟ್ಟಿಗೆ ಜಮಾ ಆಗಿದೆ ಅಂಥೇಳಿ ನೂರಾರು ಕಮೆಂಟ್ಗಳು ಬರ್ತಾ ಇರೋದ್ರಿಂದ ಬಾಕಿ ಕಂತುಗಳು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಖುಷಿ ಪಡುವಂಥ ವಿಚಾರ. ಓಕೆನಾ? ಅದರ ಜೊತೆಯಲ್ಲಿ 20ನೇ ಕಂತು ಮೊದಲ ಹಂತದಲ್ಲಿ ನೋಡೋದಕ್ಕೆ ಹೋದರೆ ಬೆಂಗಳೂರು ಸುತ್ತಮುತ್ತ ಇರೋಂಥ ಜಿಲ್ಲೆಗಳು, ಬೆಂಗಳೂರು ನಗರ, ಗ್ರಾಮಾಂತರ, ಬೆಂಗಳೂರು ನಾರ್ತು, ಸೌತು, ಈಸ್ಟ್ ಈ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಶುರುವಾಯಿತು. ಆಮೇಲೆ ದಾವಣಗೆರೆ, ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಹಣ ಬಳ್ಳಾರಿ ಈ ಜಿಲ್ಲೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಯಿತು. ಎರಡನೇ ಹಂತದಲ್ಲಿ ನೋಡೋದಕ್ಕೆ ಹೋದರೆ ಶಿವಮೊಗ್ಗ, ರಾಯಚೂರು, ಬೆಳಗಾವಿ ಈ ಜಿಲ್ಲೆಗಳಿಗೆ, ಕೆಲವೊಂದು ಈ ಥರ ಜಿಲ್ಲೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಯಿತು. ಮೂರನೇ ಹಂತದಲ್ಲಿ ಸಾಕಷ್ಟು ಜಿಲ್ಲೆಯವರು ವೆಯ್ಟ್ ಮಾಡ್ತಾ ಇದ್ರು, ನಮಗಿನ್ನೂ ಬಂದಿಲ್ಲ. ಮಂಡ್ಯ, ಹಾಸನ, ಕೊಡಗು, ಉಡುಪಿ, ಕೋಲಾರ, ಗದಗ ಜಿಲ್ಲೆ, ಈ ನಮ್ಮ ಜಿಲ್ಲೆ ಹೆಸರೇ ಹೇಳ್ತಾ ಇಲ್ವಲ್ಲ ಸರ್, ನಮಗಿನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ನಿಮಗೂ ಸಹ ಗುಡ್ ನ್ಯೂಸ್ ಇದೆ. ಯಾಕೆ ಅಂದರೆ ಈಗ ಆಲ್ರೆಡಿ ಕೊಡಗು, ಉಡುಪಿ, ಕೋಲಾರ, ಹಾಸನ ಜಿಲ್ಲೆಗೆ ಹಣ ಜಮಾ ಆಗಲಿಕ್ಕೆ 3ನೇ ಹಂತದಲ್ಲಿ ಜಮಾ ಆಗಲಿಕ್ಕೆ ಶುರುವಾಗಿದೆ. ಬಟ್ ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ನಾನು ಇವತ್ತು ಬೆಳಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ನಿನ್ನೆನೂ ಕೂಡ ಪ್ರತಿದಿನ ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ 50%ಗಿಂತ ಹೆಚ್ಚು ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ. ಓಕೆನಾ? 49, 50, 48 ಇದೇ ರೀತಿಯಾಗಿ ಇಲ್ಲೇ ಓಡಾಡ್ತಾ ಇದೆ. 50% ಜನರಿಗೆ ಇನ್ನೂ ಕೂಡ ಹಣ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಆಗಲಿಕ್ಕೆ ಶುರುವಾಗಿದ್ದರೂ ಸಹ ಇನ್ನೂ ಆ ಜಿಲ್ಲೆಯವರಿಗೆ ಹಣ ಬರೋದು ಬಾಕಿ ಇದೆ. ಶಿವಮೊಗ್ಗ ಜಿಲ್ಲೆ ನಮಗೆ ಜಮಾ ಆಗಿದೆ ಅಂತಿದ್ದೀರಾ, ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡೋರು ಇದ್ದಾರೆ. ನಮಗೆ ಬೆಂಗಳೂರು ಜಿಲ್ಲೆ ಜಮಾ ಆಗಿದೆ ಅಂತಿದ್ದೀರಾ, ಹಣ ಬಂದಿಲ್ಲ ಅಂಥೇಳಿ ಕಮೆಂಟ್ ಮಾಡೋರು ಕೂಡ ಇದ್ದಾರೆ. ಬಟ್ ಆದರೆ ಇದು ಕಳೆದ ಬಾರಿ ಥರ ಆಗ್ತಾ ಇಲ್ಲ. ಕಳೆದ ಕೆಲವು ತಿಂಗಳು ನೀವು ಗಮನಿಸ್ತಾ ಹೋದರೆ ಒಂದು ವಾರದಲ್ಲೇ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮಾ ಆಗ್ತಾ ಇತ್ತು. ಬಟ್ ಇದು ಸ್ವಲ್ಪ ಟೈಮ್ ಎಳೀತಾ ಇದೆ. ಬಟ್ ಆದರೆ ಬಾಕಿ ಕಂತುಗಳು ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ. ಅದರಲ್ಲೂ ಎಲ್ಲ ಜಿಲ್ಲೆಗಳಿಗೂ ಸಹ, ಮಂಡ್ಯವನ್ನು ಹೊರತುಪಡಿಸಿ ಬೇರೆ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ನೀವು ಕೂಡ ಮಂಡ್ಯ ಜಿಲ್ಲೆಯವರಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ, ನಿಮಗೂ ಕೂಡ ಹಣ ಜಮಾ ಆಗಿದೆಯೋ ಇಲ್ವೋ ಚೆಕ್ ಮಾಡೋಣ. ಹಾಗಾಗಿ ಇವತ್ತಿನ ಅಪ್ಡೇಟನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೇನೆ. ಗೃಹಲಕ್ಷ್ಮಿ ನೆಕ್ಸ್ಟ್ 21ನೇ ಕಂತಿನ ಬಗ್ಗೆ ಏನೇ ಮಾಹಿತಿ ಬಂದರೂ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.